ಜಾಗ ಖಾಲಿ ಮಾಡಿಸುವುದು ಅಷ್ಟು ಸುಲಭವಲ್ಲ, ನನ್ನನ್ನ ಬಗ್ಗಿಸಬಹುದು ಅಂದುಕೊಂಡ್ರೆ ಆಗಲ್ಲ. ವಿರೋಧಿಗಳ ವಿರುದ್ಧ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಗುಡುಕ್ತಾ ಇದ್ದಾರೆ. ನನ್ನನ್ನ ಬಗ್ಗಿಸಲು ಪಕ್ಷದಲ್ಲಿ ಒಂದಿಬ್ಬರು ಕೂಡ ಪ್ರಯತ್ನಿಸ್ತಾ ಇದ್ದಾರೆ. ನಾನು ಪಕ್ಷಕ್ಕಾಗಿ ದುಡಿಯುವನು, ನನ್ನನ್ನ ಖಾಲಿ ಮಾಡಿಸಲು ಆಗಲ್ಲ ಅಂತ ಹೇಳಿ ಟಕ್ಕರ್ ಕೊಡ್ತಾ ಇದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷನಾಗುವ ಮೊದಲು ಪಕ್ಷ ಹೇಗಿತ್ತು, ಈಗ ಕಾಂಗ್ರೆಸ್ ಪಕ್ಷ ಹೇಗಿದೆ ಅಂತ ಹೇಳಿ ಡಿಕೆಶಿ ಅವರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪಕ್ಷ ಸಂಕಷ್ಟದಲ್ಲಿದ್ದಾಗ ಸೋನಿಯಾ ಗಾಂಧಿ ಅವರು ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ. ಪಕ್ಷ ಈಗ ಸದೃಢವಾಗಿದೆ. ಪಕ್ಷದ ವರಿಷ್ಠರು ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ದಾರೆ. ಪಕ್ಷದ ಆಂತರಿಕ ವಿಚಾರಗಳನ್ನ ಈಗಾಗಲೇ ಒಂದೊಂದಾಗಿ ಬಹಿರಂಗವಾಗಿ ಮಾತನಾಡುವಂತಿಲ್ಲ. ಸಿಎಂ ಡಿಸಿಎಂ ಸ್ಥಾನದ ಬಗ್ಗೆ ಏನಾದ್ರೂ ಒಂದು ವೇಳೆ ಮಾತನಾಡಿದ್ರೆ ಅವರ ವಿರುದ್ಧವಾಗಿ ನೋಟಿಸ್ ಕೊಟ್ಟು ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಎಲ್ಲಾ ಸಚಿವರನ್ನ ಇನ್ಮೇಲೆ ಕೆಪಿಸಿಸಿ ಆಫೀಸ್ಗೆ ಬರುವಂತೆ ಮಾಡ್ತೀನಿ ಅಂತ ಹೇಳಿ, ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯಲ್ಲಿ ಡಿಸಿಎಂ ಡಿಕೆಶಿ ಅವರು ಖಡಕ್ಕಾದಂತಹ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ.